ಯಾಕೆ ಮಧ್ಯಾಹ್ನ ಸ್ನಾನಕ್ಕೆ ಹೋಗ್ತಿದ್ಯಾ? ಪೀರಿಯಡ್ ಸ್ಟಾರ್ಟ್ ಆಗೋಯ್ತಾ? ಹೂ ಅತ್ತೆ. ಹಂಗಾದ್ರೆ 5 ದಿನ ದೇವಸ್ಥಾನಕ್ಕೆ, ಅಡ್ಗೆ ಮನೆ, ದೇವ್ರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನೀಗ ದೇವ್ರ ಮನೆಗೆ, ಅಡ್ಗೆ ಮನೆಗೆ ಹೋಗ್ಬಾರ್ದು. ನಾನು ಹುಡುಗಿಯಾಗಿ ಹುಟ್ಟಿದ್ದೆ ತಪ್ಪಾಯ್ತಾ ದೇವ್ರೆ? ಇಂತಹ ಆಚರಣೆಗಳು ಹೆಣ್ಣುಮಕ್ಕಳಿಗೆ ಶಿಕ್ಷೆನ, ಅದು ರಕ್ಷೆ. ಪೀರಿಯಡ್ಸ್ ಅಂದರೆ ಋತುಸ್ರಾವದ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಅತಿ ಹೆಚ್ಚು ರಕ್ತಸ್ರಾವ ಆಗುತ್ತೆ, ಜೊತೆಗೆ ಅತಿಯಾದ ಬೆನ್ನು ನೋವು, ಹೊಟ್ಟೆ ನೋವಿನಿಂದ ಬಳಲ್ತಾ ಇರ್ತದೆ. ಇಂತಹ ಸಮಯದಲ್ಲಿ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ವಿಶ್ರಾಂತಿ. ಆದರೆ ಸಂಸಾರದ ಜವಾಬ್ದಾರಿಯಿಂದ ಅಥವಾ ಕೆಲವೊಂದು ಅತ್ಯಂದಿರ ಕೆಟ್ಟ ಮನಸ್ಥಿತಿಗೆ, ಅವರ ಕೋಪಕ್ಕೆ ಹೆದರಿ ಕೆಲಸಗಳನ್ನು ಮಾಡಲೇಬೇಕಾಗಿರೋ ಅನಿವಾರ್ಯತೆ ಇರುತ್ತೆ. ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ನಮ್ಮ ಪೂರ್ವಜರು ಇಂತಹ ಆಚರಣೆಗಳನ್ನು ತಂದು ಇದಕ್ಕೆ ಅಪಶಕುನ, ಅಪವಿತ್ರತೆ, ಮೈಲಿಗೆ ಅಂತ ಹೆಸರಿಟ್ಟಿರ್ತದೆ. ಇಂತಹ ಸಮಯದಲ್ಲಿ ದೇವಸ್ಥಾನಗಳಿಗೆ ಯಾಕಪ್ಪ ಹೋಗಬಾರ್ದು ಅಂದರೆ, ಹಿಂದಿನ ಕಾಲದಲ್ಲಿ ದೇವಸ್ಥಾನಗಳು ಕಾಡುಗಳ ಮಧ್ಯೆ, ಬೆಟ್ಟದ ಮೇಲೆ ದೇವಸ್ಥಾನಗಳಿರ್ತಿದ್ವು. ಇಂತಹ ಜಾಗಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾದ್ರೆ ರಕ್ತಸ್ರಾವ ಜಾಸ್ತಿ ಆಗುವ ಸಾಧ್ಯತೆ ಇತ್ತು ಮತ್ತು ಆ ರಕ್ತದ ವಾಸನೆಗೆ ಕಾಡು ಪ್ರಾಣಿಗಳಿಂದ ದಾಳಿಯಾಗುವಂತಹ ಸಾಧ್ಯತೆ ಇರ್ತಿತ್ತು, ಜೊತೆಗೆ ಆಯಾಸ ಬೇರೆ. ಸೊ ಹಾಗಾಗಿ ದೇವಸ್ಥಾನಗಳಿಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಿದ್ದು.